ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ದೇವರು ತೋರಿಸಿದಂಥ ಒಂದು ಸಂದೇಶವಾಗಿದೆ. ಇದು ಪೇತ್ರನ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 4ನೇ ಅಧ್ಯಾಯ 5ನೇ ವಚನದಿಂದ ತೆಗೆದುಕೊಳ್ಳೋಣ. ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕು. ಹಾಲೆಲೂಯಾ. ಅವರು ಯೇಸು ಸ್ವಾಮಿ ಸತ್ತವರಿಗೂ ಬದುಕುವವರಿಗೂ ನಾವು ಉತ್ತರ ಕೊಡುವಂಥವರು ದೇವ ಜನರಾಗಿರ್ತೇವೆ. ಅದಕ್ಕಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನಾವು ಮತ್ತೊಂದು ಸರಿ, ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನು ಯೇಸು ಸ್ವಾಮಿಗ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಆತನ ಬರೋಣವನ್ನು ಸಮೀಪವಾಗಿದೆ. ನಾವೆಲ್ಲ ಎಚ್ಚರಿಕೆಯಿಂದ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಇಲ್ಲ, ಅದಕ್ಕೆ ನ್ಯಾಯ ವಿಚಾರಣೆ ದಿನದನ್ನು ಕುರಿತು ದೇವರ ವಾಕ್ಯ ಹೇಳ್ತದೆ. ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ನಾವೆಲ್ಲ ಉತ್ತರ ಕೊಡಬೇಕು. ಹಾಲೆಲೂಯಾ. ಅಲ್ಲಿ ಏನು ಉತ್ತರ ಕೇಳ್ತಾರೋ ದೇವರು. ಹಾಗಾಗಿ ನಾವು ತುಂಬಾ ಎಚ್ಚೆತ್ಕೊಂಡು ದೇವರ ವಾಕ್ಯವನ್ನ ಗಮನದಿಂದ ಧ್ಯಾನಿಸಿ, ಈ ಲೋಕಕ್ಕೆ ನಾವು ಇದ್ದೇವೆ. ಆದರೆ ಪರಲೋಕ ಏನ್ ಹೇಳ್ತಾರೆ ಅದರ ಪ್ರಕಾರ, ವಾಕ್ಯದ ಪ್ರಕಾರ ಸೇವೆ ಹೇಗೆ ನಡೀತಾ ಇದೆ ಈ ಲೋಕದಲ್ಲಿ, ಇದನ್ನೆಲ್ಲ ಕುರಿತು ನಾವು ಧ್ಯಾನ ಮಾಡಿ ಬಿಗಿಯಾಗಿ ಹಿಡಿದುಕೊಳ್ಬೇಕು ಒಳ್ಳೆದನ್ನ ಪ್ರಿಯರೇ. ಹಾಗಾಗಿ ಇಲ್ಲಿ ಕೆಳಗೆ ಮತ್ತೆ ಹೇಳ್ತಾರೆ, ಇಲ್ಲಿ ಉತ್ತರ ಕೊಡಬೇಕು. ಸತ್ತವರಿಗೂ ನೋಡಿ, ಸತ್ತವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಿಗಳಾಗಿದ್ದಾಗ ಹೊಂದುವರು. ಹಾಲೆಲೂಯಾ. ಇಲ್ಲಿ ನಾವು ದೇವರ ವಾಕ್ಯವನ್ನು ಅನುಸರಿಸಿ ಧ್ಯಾನದಲ್ಲಿ ಇದ್ದು, ಪ್ರಾರ್ಥನೆಯಲ್ಲಿ ಇದ್ದು, ವಾಕ್ಯವನ್ನ ತಿಳಿದುಕೊಂಡವರಾಗಿ ಈ ಲೋಕ ಬಿಟ್ಟಾಗ ಏನಂತ, ಇಲ್ಲಿ ಶರೀರಗಳಿದ್ದಾಗ ಮರಣ ಹೊಂತೀವಂತೆ ನಾವು. ಹಾಲೆಲೂಯಾ. ಮರಣ ಹೊಂದಿ ತೀರ್ಪನ್ನು ಶರೀರಗಳಿಗಾಗಿದ್ದಾಗ ಹೊಂದುವರು. ಅವರು ಆತ್ಮ ಸಂಬಂಧವಾಗಿ ಜೀವಿಸುವರು. ಹಾಲೆಲೂಯಾ. ಅಂದ್ರೆ ಶಾರೀರಿಕ ಮರಣ ಇಲ್ಲಿ ಎಲ್ಲರಿಗೂ ಬರ್ತದೆ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ಸೇವೆಗೆ ಇರುವಂತವರು ವಿಶ್ವಾಸಿಗಳಾಗಿರ್ಬೋದು, ಅನ್ಯರು ಈ ಭೂಮಿ ಮೇಲೆ ಯಾರೂ ಬದುಕುವುದಿಲ್ಲ. ಆದರೆ ದೇವರಲ್ಲಿ ಜೀವಿಸಿದಂಥವರಿಗೆ ಏನಾಗುವುದು ಅಂತ ದೇವರಲ್ಲಿ ಬರೆಯಲ್ಪಟ್ಟಿದೆ. ಅವರು ನೋಡಿ, ಮತ್ತೊಂದ್ಸಲ ಓದಿಕೊಳ್ಳೋಣ. ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕು. ಸತ್ತವರಿಗೂ ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಿಗಳಿಗಾಗಿದ್ದಾಗ ಹೊಂದುವರು. ಅವರು ಆತ್ಮ ಸಂಬಂಧವಾಗಿ ಜೀವದಲ್ಲಿ ಪಾಲುಗಾರರಾಗುವರು. ಜೀವದಲ್ಲಿ ಅಂದ್ರೆ ಏನು ಪ್ರಿಯರೇ? ದೇವರ ಒಂದು ಸಿಂಹಾಸನದಲ್ಲಿ ಕೂತು ನಮಗೆ ಈಗ ನೋಡ್ತಾ ಇದ್ದಾರಲ್ಲ, ಇಲ್ಲಿ ನಾವು ದೇವರಿಗಾಗಿ ಜೀವಿಸಿದ ಮೇಲೆ, ಈ ಲೋಕ ಬಿಟ್ಟ ಮೇಲೆ ಪರಲೋಕದಲ್ಲಿ ಸೇರ್ತೇವೆ ಅಂತ ಅರ್ಥ. ಇಲ್ಲಿ ದೇವರಿಗಾಗಿ ಜೀವಿಸಿದಂಥವರಿಗೆ ಇಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ. ಹಾಲೆಲೂಯಾ. ಹಾಗೂ ಪಾಲುಗಾರ ಆಗುವಂತೆ ಅವರಿಗೂ ಸುವಾರ್ತೆ ತಿಳಿಸಲ್ಪಟ್ಟಿತು. ಹಾಲೆಲೂಯಾ. ಯಾರ್ಯಾರು ಸುವಾರ್ತೆಯನ್ನ ನಂಬಿ ದೇವರಲ್ಲಿ ಒಳಗಾಗಿ, ವಾಕ್ಯದಲ್ಲಿ ಒಳಗಾಗಿ, ಸದಾಕಾಲ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡು ಪಾಪದ ಜೀವಿತದಿಂದ ಹೊರಗಡೆ ಬಂದು ನಿತ್ಯ ರಾಜ್ಯಕ್ಕೆ ಈ ಭೂಮಿ ಮೇಲೆ ಬದುಕುತ್ತಾರಲ್ಲ, ಅವರಿಗೆ ಹೇಳಲ್ಪಟ್ಟಿದೆ. ಹಾಲೆಲೂಯಾ. ಅವರಿಗೆ ಸುವಾರ್ತೆ ಸಾರಲ್ಪಟ್ಟ ಮೇಲೆ ಇವೆಲ್ಲ ಆಗೋದು. ಹಾಲೆಲೂಯಾ. ಹಾಗಾಗಿ ಎಲ್ಲವುಗಳ ಮೇಲೆ ಅಂತ್ಯವು ಹತ್ತಿರವಾಗಿದೆ. ಆದ್ದರಿಂದ ನೀವು ಜಿತೇಂದ್ರಿಯರಾಗಿ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸುಸ್ಥಚಿತ್ತರಾಗಿ ಇರಲಿ. ಹಾಲೆಲೂಯಾ. ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲವೂ ಅಂತ್ಯ ಹತ್ತಿರವಾಗಿದೆ ಅಂತೆ. ಹಾಲೆಲೂಯಾ. ಈ ವಾಕ್ಯ ಬಂದು ಎಷ್ಟು ವರ್ಷಗಳಾಯ್ತು, ಆದರೆ ಇಲ್ಲಿ ನಡೀತಾ ಇದೆ ಪ್ರಿಯರೇ. ಇವತ್ತು ಲೋಕದಲ್ಲಿ ನೋಡ್ರಿ, ಎಲ್ಲ ಕಡೆ ನಿಮಗೂ ಗೊತ್ತಿದೆ ಪ್ರಿಯರೇ, ಇಲ್ಲಿ ಯಾರು ಮುಚ್ಚುಮರೆ ಏನೂ ಇಲ್ಲ. ಎಲ್ಲಿ ನೋಡಿದ್ರು ಜಲಪ್ರಳಯ ಆಗ್ತಾ ಇದೆ,
ಏನೇನೋ ಆಗ್ತಾ ಇದೆ ಈ ಭೂಮಿ ಮೇಲೆ. ಇವೆಲ್ಲ ಏನು? ಯೇಸು ಸ್ವಾಮಿ ಬರೋಣ ಸಮೀಪವಾಗಿದೆಯಲ್ಲ, ಅದು ಸೂಚಕ ಕಾರ್ಯ ತೋರಿಸ್ತಾ ಇದೆ ಅಂತ ಅರ್ಥ ಇದೆ. ಹಾಲೆಲೂಯಾ. ನೋಡಿ, ಇನ್ನೊಂದ್ಸಲ ತೆಗೆದುಕೊಳ್ಳೋಣ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಂಡು ಯಾವಾಗಲೂ ಭಕ್ತಿಯಾಗಿ ಬೆಳಿಬೇಕು. ಬೇರೆ ಲೋಕದ ಜ್ಞಾನ ಚಿಂತೆಗಳನ್ನ ನಾವು ಇಟ್ಟುಕೊಳ್ಳದಂತೆ. ಹಾಲೆಲೂಯಾ. ಸದಾ ಕಾಲ ನಾವು ಎಲ್ಲಿ ಇದ್ದರೂ ದೇವರನ್ನ ನೆನೆಸಿಕೊಂಡು ಆತ್ಮದಲ್ಲಿ ನಾವು ಆರಾಧಿಸಬೇಕು ಪ್ರಿಯರೇ. ಹಾಲೆಲೂಯಾ. ಹಾಗೂ ಮೊಟ್ಟ ಮೊದಲನೆಯ ನಿಮ್ಮ ಒಳಗೆ ಯಥಾರ್ಥವಾಗಿ ಪ್ರೀತಿ ಇರಲಿ. ನೋಡಿ, ಮೊಟ್ಟ ಮೊದಲನೇ ಯಥಾರ್ಥವಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಇಲ್ಲಿ ಸಭೆಯಲ್ಲಿ ಕೆಲವೊಂದ್ ಕಡೆ ಆಗಿಲ್ಲ. ಈಗ ಅವರಿಗೆ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಆ ಥರ ಇರೋದಿಲ್ಲ ಪ್ರಿಯರೇ. ಎಲ್ಲವನ್ನೂ ಸಹಿಸಿಕೊಂಡು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತದೆ ವಾಕ್ಯಲ್ಲಿ. ನಿಮ್ಮೊಳಗೆ ಮೊಟ್ಟ ಮೊದಲು ನಿಮ್ಮ ಒಳಗೆ ಯಥಾರ್ಥ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಗುಣಗುಟ್ಟದೆ ಒಬ್ಬರನ್ನೊಬ್ಬರು ಅತಿಥಿ ಸತ್ಕಾರ ಮಾಡಿ. ಗುಣಗುಟ್ಟಬೇಡ್ರಿ, ಒಬ್ಬರಿಗೊಬ್ರು ಅತಿಥಿ ಸತ್ಕಾರ ಮಾಡ್ರಿ. ಇಲ್ಲಿ ಅಂಥವರು ನಮ್ಮಲ್ಲಿ ಯಾವ್ದಾರ ಕುಂದು ಕೊರತೆಗಳಿದ್ದರೆ ಅದನ್ನೆಲ್ಲ ತೆಗೆದು ಹಾಕಿ ದೇವರಿಗಾಗಿ ಜೀವಿಸುವಂತ ಈ ಮಾರ್ಗ ತೋರಿಸಿದ್ದಾರಲ್ಲ, ಈ ವಾಕ್ಯ ಅದಕ್ಕೆ ಕೊಡಲ್ಪಟ್ಟಿದೆ. ಯಾಕಂದ್ರೆ ವಾಕ್ಯವೇ ತಿಳಿದೆ ಇರುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರಿಗೆಲ್ಲ ಒಂದು ವಿಷಯಗಳನ್ನ ನಾವು ತೋರಿಸಿಕೊಡ್ಬೇಕು, ಯೇಸು ಸ್ವಾಮಿ ಬಗ್ಗೆ. ಹಾಲೆಲೂಯಾ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನಾವೆಲ್ಲ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ, ಕಣ್ಮುಚ್ಚಿ. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಿಸ್ಕೊಡ್ತೀನಿ ಯೇಸು ಸ್ವಾಮಿ ಹೆಸರಿನಲ್ಲಿ. ಕರ್ತನೆ, ಕಷ್ಟ, ದುಃಖ, ರೋಗ, ಸಮಸ್ಯೆ ಯಾವುದೇ ಇದ್ದರೂ ಬಗೆಹರಿಸಿಕೊಳ್ಳಿ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.